Hello students, myself is Ravi Karant. I'm from Viveka View College, Kota, Udupi district. And I'm going to do problems in laws of motion chapter. Actually, problems are very important for academic examination, even for competitive examinations. So in this chapter, you got variety problems. ಬೇರೆ ಬೇರೆ ತರದ ಪ್ರಾಬ್ಲಮ್ಸ್ ಬರ್ತದೆ. And especially competitive exams ಗೆ ಬೇಕಾದ ಪ್ರಾಬ್ಲಮ್ಸ್ ಅಲ್ಲಿ ತುಂಬಾ ಇದೆ. Okay, now before going to work out the problems, I have to say something about techniques used to solve the problems. So problems ಅನ್ನ ಸಾಲ್ವ್ ಮಾಡ್ಲಿಕ್ಕೆ ಅದರದ್ದೇ ಆದ ಒಂದು ಮೆಥಡ್ ಇದೆ, ಟೆಕ್ನಿಕ್ ಇದೆ. ಸೊ ಇಟ್ಸ್ ಗಿವನ್ ಇನ್ ಯುವರ್ ಟೆಕ್ಸ್ಟ್ ಬುಕ್ ಆಲ್ಸೋ. ಟೆಕ್ಸ್ಟ್ ಬುಕ್ ಅಲ್ಲಿ ಕೂಡ ಅದರ ಬಗ್ಗೆ ಡಿಟೇಲ್ ಆಗಿದೆ. ಸೊ ಐ ಹ್ಯಾವ್ ಬ್ರೀಫ್ ಅಬೌಟ್ ದಟ್ ಪರ್ಟಿಕ್ಯುಲರ್ ಮೆಥಡ್ ಆರ್ ಟೆಕ್ನಿಕ್ to use to solve the problems. Yes. See, first of all, a problem may involve several bodies. ಬೇರೆ ಬೇರೆ ವಸ್ತುಗಳು ಇರಬಹುದು ಒಂದು ಪ್ರಾಬ್ಲಮ್ ಅಲ್ಲಿ, ಒಂದು ಸಮಸ್ಯೆಯಲ್ಲಿ. And several bodies, group of bodies, so called assembly of bodies ಅಂತ ಇರಬಹುದು ಪ್ರಾಬ್ಲಮ್ಸ್. And there may be links between the bodies. ಬಾಡಿಯಿಂದ ಬಾಡಿಗೆ ಒಂದು ಲಿಂಕ್ ಅಂತ ಬರ್ಬೋದು. ಲಿಂಕ್ ಮೇ ಬಿ ಎ ಥ್ರೆಡ್, ಸಮಥಿಂಗ್ ಲೈಕ್ ಥ್ರೆಡ್ ಆರ್ ಸ್ಟ್ರಿಂಗ್, ವೈರ್ ಇರ್ಬೋದು, ಸ್ಟ್ರಿಂಗ್ ಇರ್ಬೋದು, ಅಥವಾ ದಾರ ಇರ್ಬೋದು. ಆರ್ ಸಮ್ಟೈಮ್ಸ್ ಮೇ ಬಿ ಸಪೋರ್ಟ್ಸ್ ಇರ್ಬೋದು. ಒಂದು ಬಾಡಿ ಇನ್ನು ಯಾವುದೋ ಒಂದು ಸರ್ಫೇಸ್ ಮೇಲೆ ನಿಂತಿರ್ತದೆ, ಅವಾಗ ಸಪೋರ್ಟ್ ಅಂತ ಹೇಳ್ತೀವಿ. ಮೇ ಬಿ ಸಪೋರ್ಟ್ ಅಟ್ ದ ಬಾಟಮ್, ಸಪೋರ್ಟ್ ಅಟ್ ದ ಟಾಪ್, ಯಾವುದೋ ಒಂದು. ಸೊ ಫಸ್ಟ್ what have to do is, by reading the problem properly, you have to draw a schematic diagram. You have to draw a schematic diagram showing various parts of the assembly of bodies, various parts of group of bodies. ಯಾವ ಬಾಡಿ ಇದೆ, ಎಲ್ಲೆಲ್ಲಿದೆ, ಸೊ ಸರ್ಫೇಸ್ ಅಲ್ಲಿ ಇದೆ, ವಾಟ್ ಆರ್ ದ ಲಿಂಕ್ಸ್, ಅದನ್ನೆಲ್ಲ ನೀವು ಒಂದು ಸ್ಕಿಮ್ಯಾಟಿಕ್ ಡಯಾಗ್ರಾಮ್ ಅಲ್ಲಿ ತೋರಿಸ್ಬೇಕಾಗುತ್ತೆ. Draw the schematic diagram. And of course showing all these things, what are the bodies, what are the links, and where are the supports, everything. Idadmele you select a convenient part of the assembly. Group alli bere bere bodies irutte, ನಿಮಗೆ ಯಾವುದು ಕನ್ವೀನಿಯಂಟ್, ಅನುಕೂಲ ಅಂತ ಅನ್ಸುತ್ತೋ ಆ ಪಾರ್ಟ್ ಅನ್ನು ಮಾತ್ರ ತಗೊಳ್ಳಿ. You select a particular part of the assembly, and that part is called system. ನೀವು ಯಾವ ಪಾರ್ಟ್ ಅನ್ನು ಸಿಲೆಕ್ಟ್ ಮಾಡಿರ್ತೀರಿ ಆ ಗ್ರೂಪ್ ಅಲ್ಲಿ, ಆ ಪಾರ್ಟಿಗೆ, ಆ ಬಾಡಿಗೆ ಸಿಸ್ಟಮ್ ಅಂತ ಕರೆದ್ವಿ. ದಟ್ ವಿಲ್ ಬಿ ದ ಸಿಸ್ಟಮ್. ಅದರ್ ದ್ಯಾನ್ ದಿಸ್ ಪರ್ಟಿಕ್ಯುಲರ್ ಪಾರ್ಟ್ ಈಸ್ ಆಕ್ಚುಲಿ ಎನ್ವೈರ್ಮೆಂಟ್ ಆರ್ ಸರೌಂಡಿಂಗ್ಸ್. ಇದು ಬಿಟ್ಟು ಉಳಿದದೆಲ್ಲ ಸರೌಂಡಿಂಗ್ಸ್ ಅಂತ ಹೇಳ್ತೀವಿ ನಾವು, ಎನ್ವೈರ್ಮೆಂಟ್. ಒಂದು ಸಿಸ್ಟಮ್ ಅಂತ ಸಿಲೆಕ್ಟ್ ಮಾಡಿ, ಒಂದು ಪಾರ್ಟ್ ಅನ್ನ ಸಿಲೆಕ್ಟ್ ಮಾಡಿ ಸಿಸ್ಟಮ್ ಅಂತ ಅನ್ಕೋಬೇಕಾಗುತ್ತೆ. ಆಫ್ಟರ್ ದ್ಯಾಟ್ ಯು ಡ್ರಾ ಎ ಸಪರೇಟ್ ಡಯಾಗ್ರಾಮ್. ಬೇರೆ ಯಾವುದೋ ಒಂದು ಡಯಾಗ್ರಾಮ್ ಅನ್ನು ಹಾಕ್ಬೇಕು. ಈಗ ಶೋಯಿಂಗ್ ದ ಸಿಸ್ಟಮ್, ನೀವು ಏನ್ ಪಾರ್ಟ್ ಅಂತ ತಗೊಂಡಿದ್ರಿ ಸಿಸ್ಟಮ್ ಅಸೆಂಬ್ಲಿನಲ್ಲಿ, ಅದರಲ್ಲಿ ಯಾವುದೋ ಒಂದು ಪಾರ್ಟ್ ಅನ್ನ ಸಿಸ್ಟಮ್ ಅಂತ ಕರೀತಾ ಇದ್ರಿ. ಇವಾಗ ಈ ಸಿಸ್ಟಮ್ ಅನ್ನು ಸಪರೇಟ್ ಆಗಿ ತೋರಿಸ್ತೀವಿ ಇನ್ನೊಂದು ಡಯಾಗ್ರಾಮ್ ಅಲ್ಲಿ. And show all the forces acting on this system by the remaining part of the assembly. So assembly ಅಲ್ಲಿ ಆ ಗ್ರೂಪ್ ಅಲ್ಲಿ ಬೇರೆ ಬೇರೆ ಬಾಡೀಸ್ ಇರುತ್ತೆ. ಬೇರೆ ಬೇರೆ ಬಾಡೀಸ್ ಎಲ್ಲ ಒಟ್ಟು ಸೇರಿ ಈ ಸಿಸ್ಟಮ್ ಅಂತ ಏನ್ ಕನ್ಸಿಡರ್ ಮಾಡಿದ್ರಿ ಅದ್ರ ಮೇಲೆ ಎಲ್ಲೆಲ್ಲಿ ಫೋರ್ಸ್ ಅಪ್ಲೈ ಆಗುತ್ತೆ, ಹೇಗೆ ಫೋರ್ಸ್ ಅಪ್ಲೈ ಆಗುತ್ತೆ, ಸೊ ಅದನ್ನೆಲ್ಲ ನೀವು ಮಾರ್ಕ್ ಮಾಡ್ಬೇಕು. So show the system and show all the forces acting on the system by the remaining part of the group of bodies. Also include the forces acting on the same system by other agencies. Other agency andre maybe like gravitation force ಅಂದ್ರೆ ಅರ್ಥ ಪರ್ಟಿಕ್ಯುಲರ್ ಸಿಸ್ಟಮ್ ಮೇಲೆ ಅಪ್ಲೈ ಮಾಡುವಂತ ಬಲ ಆಗುತ್ತೆ, ಫೋರ್ಸ್ ಆಗುತ್ತೆ. ಸೊ ಮೇ ಬಿ ಗ್ರಾವಿಟೇಷನ್ ಫೋರ್ಸ್ ಅನ್ನೋದು ಒಂದು ಅದರ್ ಏಜೆನ್ಸಿ ಆಗುತ್ತೆ. ಇಂಥದ್ದಿದ್ರೆ ಅದನ್ನು ಕೂಡ ಮಾರ್ಕ್ ಮಾಡಿ. ಸಿ ದಿಸ್ ಟೈಪ್ ಆಫ್ ಡಯಾಗ್ರಾಮ್ ಈಸ್ ಆಕ್ಚುಲಿ ಕಾಲ್ಡ್ ಫ್ರೀ ಬಾಡಿ ಡಯಾಗ್ರಾಮ್. ಅಸೆಂಬ್ಲಿಯಲ್ಲಿ ಬೇಕಷ್ಟು ಬಾಡೀಸ್ ಇರ್ಬೋದು. ಈ ಯಾವುದೋ ಒಂದು ಪಾರ್ಟ್, ಒಂದು ಬಾಡಿ ಮಾತ್ರ ತಗೊಳ್ತೀರಿ, ಅದ್ರ ಮೇಲೆ ಬೇರೆ ಪಾರ್ಟ್ ಇಂದ ಬರುವಂತ ಫೋರ್ಸಸ್ ಏನಿದೆ ಅದನ್ನ ಮಾರ್ಕ್ ಮಾಡ್ತೀರಿ. ಎಕ್ಸ್ಟರ್ನಲ್ ಏಜೆನ್ಸಿ ಇಂದ ಬರುವಂತ ಫೋರ್ಸ್ ಏನಿದೆ ಅದನ್ನು ಮಾರ್ಕ್ ಮಾಡ್ತೀರಿ. And this type of system will be the free body diagram. And finally, in the free body diagram,
include all the information about the magnitude of the force, direction of the forces. Force ಯಾವ ಡೈರೆಕ್ಷನ್ ಇದೆ, ಆಮೇಲೆ ಎಷ್ಟೆಷ್ಟು ಮ್ಯಾಗ್ನಿಟ್ಯೂಡ್ ಇದೆ, ಅದನ್ನೆಲ್ಲ ಆಫ್ ಕೋರ್ಸ್ ಇನ್ಫಾರ್ಮೇಶನ್ ಕೊಡಿ ಆ ಪರ್ಟಿಕ್ಯುಲರ್ ಡಯಾಗ್ರಾಮ್ ಅಲ್ಲಿ, ಫ್ರೀ ಬಾಡಿ ಡಯಾಗ್ರಾಮ್ ಅಲ್ಲಿ. ಅಂಡ್ ಫೈನಲಿ unknown quantities can be determined using the laws. ಸೊ ಲಾಸ್ ಆಫ್ ಮೋಷನ್ ಅಲ್ಲಿ ಬೇರೆ ಬೇರೆ ಫಾರ್ಮುಲಾ ಬರ್ತದೆ, ಅದಕ್ಕೆ ಸಂಬಂಧಪಟ್ಟ ಹಾಗೆ ಫಾರ್ಮುಲಾ ಯೂಸ್ ಮಾಡಿಕೊಂಡು ಸೊ ಅನ್ನೋನ್ ಕ್ವಾಂಟಿಟಿಯನ್ನು ಡಿಟರ್ಮಿನ್ ಮಾಡಬಹುದು. ಸೊ ದಿಸ್ ಇಸ್ ದ ಆಕ್ಚುಲಿ ಸ್ಟೆಪ್ ಆರ್ ಟೆಕ್ನಿಕ್. Okay, now I have particular example here. I am not solving the problem. So here is the problem. A mass of 5 kg suspended from a wooden box of mass 10 kg, which is placed over a rough surface by means of a smooth pulley. So you have to understand the statement first. So the statement says there is a wooden block, ಒಂದು wooden block ಇದೆ, ಮರದ ಒಂದು ಪೆಟ್ಟಿಗೆ ಅಥವಾ ಬಾಕ್ಸ್ ಇದೆ, mass is 10 kg and that block is placed over the rough surface. ಆ wooden block ಅನ್ನ rough surface ಮೇಲೆ ಇಟ್ಕೊಂಡಿದ್ದಾರೆ. And then 5 kg mass is suspended from this wooden block by means of a smooth pulley. Pulley ಅಂದ್ರೆ ಒಂದು ಚಕ್ರ, ಸ್ಮೂತ್ ಚಕ್ರ. ಓಕೆ, see 5 kg mass is suspended. ಸಸ್ಪೆಂಡ್ ಮಾಡೋದು ಅಂದ್ರೆ ಆಫ್ ಕೋರ್ಸ್ ನೇತು ಹಾಕೋದು ಅಂತ ಅರ್ಥ. ಎಲ್ಲಿಂದ? ಈ ವುಡನ್ ಬ್ಲಾಕ್ ಇಂದ. ಹೇಗೆ ಅಂತಂದ್ರೆ ಬೈ ಮೀನ್ಸ್ ಆಫ್ ಪುಲ್ಲಿ, ಆ ಒಂದು ಚಕ್ರವನ್ನ ಉಪಯೋಗಿಸಿಕೊಂಡು. ಅಂಡ್ ಯು ನೀಡ್ ಎ ಲಿಂಕ್ ಆಲ್ಸೋ. ವುಡನ್ ಬ್ಲಾಕ್ ಮತ್ತೆ 5 kg ಅನ್ನ ಕನೆಕ್ಟ್ ಮಾಡ್ಲಿಕ್ಕೆ ಒಂದು ಲಿಂಕ್ ಕೂಡ ಬೇಕಾಗುತ್ತೆ ನಿಮ್ಗೆ. ಇಟ್ ಇಸ್ ದ ಥ್ರೆಡ್ ಆರ್ ಸ್ಟ್ರಿಂಗ್. ಒಂದು ದಾರ ಇದೆ, ಒಂದು ಸ್ಟ್ರಿಂಗ್ ಇದೆ, ಇರಬೇಕಾಗತ್ತೆ, ಅದು ಮೆನ್ಷನ್ ಆಗಿದೆ. ಈಗ ದ ಕ್ವಶನ್, static coefficient of static friction is 0.4. Calculate tension in the string. Tension in the string ಅಂದ್ರೆ ಒಂದು ಲಿಂಕ್ ಇದೆ, ಆ ಲಿಂಕ್ ಈ ಸ್ಟ್ರಿಂಗ್. ಒಂದು ದಾರದಲ್ಲಿ 5 kg ಮಾಸ್ ಅನ್ನ ಈ ವುಡನ್ ಬ್ಲಾಕ್ ಇಂದ ನೇತು ಹಾಕಿದ್ರಿ, ಪುಲ್ಲಿಯನ್ನ ಯೂಸ್ ಮಾಡಿಕೊಂಡು. ಈಗ ದಾರದಲ್ಲಿ ಟೆನ್ಷನ್ ಅಂತ ಒಂದು ಫೋರ್ಸ್ ಬಂದಿದೆ, ಅದು ಎಷ್ಟು ಅಂತ ಕ್ಯಾಲ್ಕುಲೇಟ್ ಮಾಡಿ. This is the statement. So what you have to do is you have to draw a schematic diagram. I have ready schematic diagram here. Time save ಮಾಡ್ಲಿಕ್ಕೆ ನಾನು ಈಗಾಗಲೇ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. So it's like this. This is the schematic diagram. Okay, this is the support. Support ಮೇಲೆ 10 kg mass ಇದೆ. This is 10 kg mass, wooden block. Wooden block. And here is 5 kg mass. Into 5 kg mass. And 5 kg mass is suspended by this wooden block with a string and using a smooth pulley. Idu wire ಅಥವಾ ದಾರ, ಒಂದು smooth pulley ಇದೆ. System is like this. Now, what are the forces involved? ಅದನ್ನ ಇಲ್ಲೇ ಮಾರ್ಕ್ ಮಾಡ್ತೀನಿ ನಾನು. So weight of the 5 kg mass is vertically downward. ಒಂದು ಫೋರ್ಸ್ ಹೇಗೆ ಬಂತು? Weight, of course, Earth applies the force, gravitation force on 5 kg mass. It is the weight, of course. Now the 5 kg mass actually pulls the 10 kg mass along this way, along the string. ಈ ವೈರ್ ಅಲ್ಲಿ 5 kg mass ಅನ್ನೋದು ಈ 10 kg ಅನ್ನ ಪುಲ್ ಮಾಡ್ತದೆ ಹೀಗೆ. At the same time, this 10 kg mass pull the 5 kg mass along the string. This will be action and reaction only. ಇದನ್ನ ಆಕ್ಷನ್ ತಗೊಂಡ್ರೆ ಇದು ರಿಯಾಕ್ಷನ್ ಆಗುತ್ತೆ. And this will be tension. ಇದನ್ನ ಟೆನ್ಷನ್ ಅಂತ ಕರೀತಾರೆ. ಸೊ 5 kg ಮಾಸ್ ಅನ್ನೋದು 10 kg ಮಾಸ್ ಅಂತ ಎಳಿತಾ ಇರುತ್ತೆ ಆ ದಾರದಲ್ಲಿ. And at the same time 10 kg mass pulls the 5 kg mass up along the string, and that will be the tension only. ನೀವು ಟೆನ್ಷನ್ ಅನ್ನು ಕ್ಯಾಲ್ಕುಲೇಟ್ ಮಾಡಬೇಕಾಗುತ್ತೆ. Anyway, so this is schematic diagram. Now I can have a free body diagram for this. According to the method, ಅವರ ಮೆಥಡ್ ಪ್ರಕಾರ free body diagram ಅಂತ ಹಾಕ್ಬೇಕು ನಾನು. So here is the free body diagram. Now you can consider either 10 kg mass or 5 kg mass. ಇದು assembly. Assembly ಅಲ್ಲಿ ಎರಡು ಬಾಡಿ ಇದೆ. There is a link. The thread itself is the link. And ಇಲ್ಲೊಂದು ಸಪೋರ್ಟ್ ಇದೆ. And ಈ assembly ಅಲ್ಲಿ ನಿಮಗೆ ಯಾವುದು ಬೇಕೋ ಅದನ್ನ ತಗೊಂಡ್ರು ಸಾಕು. So I can consider 10 kg mass or 5 kg mass. Suppose 10 kg mass ತಗೊಂಡ್ರೆ, then the forces acting on 10 kg mass. So here is another force actually between 10 kg mass and the support. Static friction ಅಂತ mention ಆಗಿದೆ. So there is another force
between the support and the 10 kg mass, and that will be frictional force only. Maybe Fs or Fx max, static frictional force. Actually, system will accelerate down in this way. So direction of motion ಹೀಗಿರೋದ್ರಿಂದ ಅದಕ್ಕೆ ಆಪೋಸಿಟ್ ಆಗಿ ಫ್ರಿಕ್ಷನಲ್ ಫೋರ್ಸ್ ಇರುತ್ತೆ ಅಂತ ಮಾರ್ಕ್ ಮಾಡಬಹುದು. And now I can mark the forces on 10 kg mass. ಹೀಗೆ ತಗೊಳ್ಬೇಕಾಗಿಲ್ಲ, ಜಸ್ಟ್ ಒಂದು ಪಾಯಿಂಟ್ ಮಾರ್ಕ್ ಮಾಡಿದ್ರೆ ಸಾಕು. ಸೊ ಫಾರ್ವರ್ಡ್ ಡೈರೆಕ್ಷನ್ ಅಲ್ಲಿ ಫೋರ್ಸ್ ಟೆನ್ಷನ್ ಅಂತ ಇದೆ. ಇನ್ ದ ಬ್ಯಾಕ್ವರ್ಡ್ ಡೈರೆಕ್ಷನ್ ದ ಫೋರ್ಸ್ ಈಸ್ ಫ್ರಿಕ್ಷನಲ್ ಫೋರ್ಸ್. ಇದರ ರಿಸಲ್ಟೆಂಟ್ ಡೈರೆಕ್ಷನ್ ಮೂವ್ ಆಗುತ್ತೆ ಅಂಡ್ ಆಕ್ಸಲರೇಟ್. ಆಕ್ಚುಲಿ ಯು ಕ್ಯಾನ್ ಅಪ್ಲೈ ಲಾಸ್ ಆಫ್ ಮೋಷನ್ ಅಂಡ್ ಯು ಕ್ಯಾನ್ ಕ್ಯಾಲ್ಕುಲೇಟ್ ದ ರಿಕ್ವೈರ್ಡ್ ಥಿಂಗ್. ಬೇಕಾದ ಟೆನ್ಷನ್ ಅಂಡ್ ಅದನ್ನು ಕ್ಯಾಲ್ಕುಲೇಟ್ ಮಾಡಬಹುದು. ಇದು ಒಂದು. ಅದರ್ವೈಸ್ ಯು ಕ್ಯಾನ್ ಯೂಸ್ 5 kg ಮಾಸ್ ಆಲ್ಸೋ. 5 kg ಮಾಸ್ ಅನ್ನೇ ತಗೊಂಡ್ರೆ then there is a force which is vertically downward, ಅದು weight ಆಯ್ತು. ಅಂದ್ರೆ earth gravitation force on this 5 kg mass, plus there is one more force, tension, and resultant of this, the resultant direction ಅಲ್ಲಿ body move ಆಗುತ್ತೆ, ಆ direction accelerate ಆಗುತ್ತೆ. So you can solve the problem with this also. So ಇಡೀ ಅಸೆಂಬ್ಲಿ ಅಲ್ಲಿ ಬೇರೆ ಬೇರೆ ಪಾರ್ಟ್ ಇರುತ್ತೆ, ನಿಮ್ಗೆ ಅಷ್ಟನ್ನು ತಗೊಳ್ಳೋದು ಬೇಕಾಗಿಲ್ಲ. You select a part of the assembly, call it as a system. ಇದೀಗ ಸಿಸ್ಟಮ್, ಇದು ಕೂಡ ಸಿಸ್ಟಮ್. ಸೊ ಯಾವುದೋ ಒಂದು ಸಿಸ್ಟಮ್ ಅಂತ ತಗೊಂಡು ಅದಕ್ಕೆ ಫೋರ್ಸಸ್ ಅನ್ನ ಮಾರ್ಕ್ ಮಾಡಿ ಯು ಕ್ಯಾನ್ ಗೆಟ್ ದ ಅನ್ನೋನ್ ಕ್ವಾಂಟಿಟಿ. ಓಕೆ, most of the case you can use only one part of the assembly. ಒಂದು ಪಾರ್ಟ್ಗೆ ನೀವು ಲಾಸ್ ಆಫ್ ಮೋಷನ್ ಅನ್ನು ಅಪ್ಲೈ ಮಾಡಿದ್ರೆ ನಿಮ್ಗೆ ಬೇಕಾದ ಕ್ವಾಂಟಿಟಿ ಸಿಗುತ್ತೆ ಮೋಸ್ಟ್ಲಿ. In some certain cases you may require two parts of the bodies of the system. ಕೆಲವೊಂದ್ಸರಿ ಎರಡು ಪಾರ್ಟ್ ಬೇಕಾಗುತ್ತೆ ಆ ಅಸೆಂಬ್ಲಿದ್ದು. ಎರಡು ಪಾರ್ಟ್ಗೂ ನೀವು ಅಪ್ಲಿಕೇಶನ್ ಮಾಡಿ ಲಾಸ್ ಆಫ್ ಮೋಷನ್ ಯೂಸ್ ಮಾಡಿಕೊಂಡು ಬೇಕಾದನ್ನ ಕ್ಯಾಲ್ಕುಲೇಟ್ ಮಾಡಬಹುದು. ದಿಸ್ ಇಸ್ ದ ಐಡಿಯಾ. ಎನಿವೇ ಐ ಆಮ್ ನಾಟ್ ವರ್ಕಿಂಗ್ ದಿಸ್ ಪ್ರಾಬ್ಲಮ್. ಸೊ ದಿಸ್ ಇಸ್ ದ ಐಡಿಯಾ. But remember, you can do the problems without any schematic diagram sometimes, or without free body diagram also. ಹಾಗೆ ವರ್ಕೌಟ್ ಮಾಡಬಹುದು. ನಿಮ್ಗೆ ಆಗುತ್ತೆ ಅಂತಿದ್ರೆ ಸೀದಾ ಹಾಗೆ ಮಾಡ್ಲಿಕ್ಕೆ ಬರ್ತದೆ. ಬಟ್ ಇನ್ ಸರ್ಟೆನ್ ಕೇಸಸ್ ಯು ಆಲ್ವೇಸ್ ರಿಕ್ವೈರ್ ದ ಡಯಾಗ್ರಾಮ್. ಕೆಲವೊಂದ್ಸರಿ ಸ್ಕಿಮ್ಯಾಟಿಕ್ ಡಯಾಗ್ರಾಮ್ ಬೇಕಾಗುತ್ತೆ. ಸ್ಕಿಮ್ಯಾಟಿಕ್ ಡಯಾಗ್ರಾಮ್ ಬೇಡ ಅಂತಂದ್ರೆ ಅಫ್ಕೋರ್ಸ್ ಫ್ರೀ ಬಾಡಿ ಡಯಾಗ್ರಾಮ್ ಬರೋದು ಕೂಡ ವರ್ಕೌಟ್ ಮಾಡ್ಲಿಕ್ಕೆ ಆಗುತ್ತೆ. ಸೊ ದಟ್ ಇಸ್ ದ ಐಡಿಯಾ. ಡಿಪೆಂಡ್ಸ್ ಆನ್ ಯು. ಓಕೆ, ನೌ ವಿತ್ ದಿಸ್, now I am going to list out the formulae in this chapter. ಈಗ ಈ ಚಾಪ್ಟರ್ ಅಲ್ಲಿ ಯಾವ್ದು ಫಾರ್ಮುಲಾ ಬೇಕಾಗುತ್ತೆ ಕ್ಯಾಲ್ಕುಲೇಷನ್ ಪರ್ಪಸ್ಗೆ ಅದನ್ನ ನಾನು ಲಿಸ್ಟ್ ಔಟ್ ಮಾಡ್ತೀನಿ. ಸೊ ಫಸ್ಟ್ ಐ ಕ್ಯಾನ್ ಸ್ಟಾರ್ಟ್ ವಿತ್ ದ ಮೊಮೆಂಟಮ್ ಫಾರ್ಮುಲಾ. ಲೀನಿಯರ್ ಮೊಮೆಂಟಮ್, P equal to mv, linear momentum. And then I have force formula, F equal to ma. So Newton's second law of motion. And sometimes force is also calculated in this way. Vertical directionally force ಅಂತ ಬಂದ್ರೆ, okay, due to the acceleration due to gravity, it's the weight, of course, it's in the vertical direction always. So the same formula is used here also. And along with this, idra ಒಟ್ಟಿಗೆ motion along straight line chapter ಅಲ್ಲಿ ಒಂದಷ್ಟು ಫಾರ್ಮುಲಾ ಇದೆ, ಅದು ಕೂಡ ಬೇಕಾಗುತ್ತೆ. Like we have v equal to v naught plus at, or v square equal to v naught square plus 2ax, or x equal to v naught t plus half at square. ಇದೆಲ್ಲ ಮೋಷನ್ ಅಲಾಂಗ್ ಸ್ಟ್ರೈಟ್ ಲೈನ್ ಚಾಪ್ಟರ್ ಫಾರ್ಮುಲಾ, ಬಟ್ ಯು ರಿಕ್ವೈರ್ ದಿಸ್ ಒನ್ ಆಲ್ಸೋ. ಇದು ಕೂಡ ಇಲ್ಲಿ ಬೇಕಾಗತ್ತೆ, ಅಪ್ಲೈ ಮಾಡಬೇಕಾಗುತ್ತೆ. ಅಂಡ್ ದೆನ್ ವಿ ಹ್ಯಾವ್ ಲೈಕ್ ಇಂಪಲ್ಸ್, impulse of force. Maybe I is the symbol. F into T is actual formula. Force into time and the impulse of force. But usually calculated in terms of change in momentum. It's calculated in this way. Final momentum, initial momentum. So difference gives the impulse of force. Then mostly we have based on conservation of momentum. Conservation of momentum. Yes, like two bodies A and B moving with certain velocity along the same direction. So they have the momentum. So
Momentum of the first body, A body is PA. Momentum of the second body is PB. They are moving along the same direction. So this is the total initial momentum of the system. Collide, after the collision, the forces are applied on individual bodies. So there will be change in momentum. Force apply ಆಗೋದ್ರಿಂದ momentum change ಆಗಿರುತ್ತೆ. So I can calculate total final momentum after collision. So momentum of A body taken as PA dash. Momentum of B body taken as PB dash. This is total final momentum. So law says total initial momentum equal to total final momentum. Conservation of momentum. And most of the case we use formula in terms of mass and velocity. They better. So mass into velocity, momentum of A body. Again, mass into velocity, mb into vb, momentum of B body. This is total initial momentum. So final momentum after collision of A body, ma va dash ಅಂತ ಬರುತ್ತೆ. And same way, momentum of B body after collision, mb vb dash. Okay, you can use this one. This is conservation of momentum. Okay, next we have one more formula with the equilibrium of concurrent forces. Condition for equilibrium of concurrent forces is given by this one. Total force acting on the system must be equal to 0. Then the system is in equilibrium. Actually, translatory equilibrium condition. So total force and the net force acting on the system 0 ಅಂತ ಬರುತ್ತೆ. ಆವಾಗ ಅದು ಆಚೆ ಈಚೆ ಹೋಗುದಿಲ್ಲ, ಮೇಲೆ ಕೆಳಗೆ ಹೋಗುದಿಲ್ಲ. It will be in translatory equilibrium. And sometimes you have to calculate the magnitude of the resultant force. ಆವಾಗ ಇನ್ನೊಂದು ಫಾರ್ಮುಲಾ ಬೇಕಾಗುತ್ತೆ. Magnitude of the resultant, it is actually there in the previous chapter, motion in plane chapter ಅಲ್ಲಿ ಬಂದಿದೆ. Magnitude of the resultant of the two vectors. A and B are the two vectors. Then resultant of A and B is given by R vector. Its magnitude is given by R is equal to square root A square plus B square plus square root A square plus B square plus 2AB cos theta. I think you are familiar with this. Theta is the angle between individual vectors. A ಮತ್ತು B ಮತ್ತೆ angle theta ಅಂತ ಇರುತ್ತೆ. ಆವಾಗ ಈ ವೆಕ್ಟರ್ಸ್ ನ ರಿಸಲ್ಟೆಂಟ್ ಅಂತ ಬರುತ್ತಲ್ಲ, ಅದರ ಮ್ಯಾಗ್ನಿಟ್ಯೂಡ್ ನ ಹೀಗೆ ಕ್ಯಾಲ್ಕುಲೇಟ್ ಮಾಡಬಹುದು. Also, you require direction of the resultant. Sometimes tan alpha ಅಂತ ಫಾರ್ಮುಲಾ ಅಲ್ಲೇ ಬಂದಿದೆ. Direction of the resultant. It is given by B sin theta divided by A plus B cos theta. B sin theta divided by A plus B cos theta. This is the formula. ಕೆಲವೊಂದು ಸರಿ ಬೇಕಾಗಬಹುದು ಇದು. Direction of the resultant. Okay, next moving to friction. Concept of friction. Frictional force ಗೆ ನಮ್ಮ ಹತ್ರ expression ಇದೆ. Mostly static frictional force consider ಮಾಡಿದ್ರೆ maximum static frictional force is given by mu s into n ಅಂತ formula. Right? Coefficient of static friction into normal reaction. Mu s into normal reaction is also equal to weight of the body. ಹಾಗಾಗಿ mg ಅಂತ ಬರೀತೀವಿ. So maximum static frictional force is given by this one. And here we have another formula mostly. Static frictional force ಅನ್ನ ಹೀಗೆ ಕ್ಯಾಲ್ಕುಲೇಟ್ ಮಾಡಬಹುದು. Tan of theta. What is the theta? Theta actually angle of friction ಅಥವಾ angle of repose. Definitions will be different. ಇದರ ಡೆಫಿನಿಷನ್ ಬೇರೆ ಬೇರೆ ಇದೆ, ಬಟ್ ನಂಬರ್ ಇಸ್ ಸೇಮ್. ಅದು ಎರಡು ಒಂದೇ ಆಗುತ್ತೆ. ಆಂಗಲ್ ಆಫ್ ಫ್ರಿಕ್ಷನ್ ಅಥವಾ ಆಂಗಲ್ ಆಫ್ ರಿಪೋಸ್. Same way we can also calculate friction in case of
movement or motion, kinetic friction anta bartade. So kinetic frictional force is mu k times n, coefficient of kinetic friction and normal reaction, mu k into mg. Very good. And in kinetic frictional force, we have another formula to calculate acceleration of the body. Acceleration ಹೇಗೆ calculate ಮಾಡಬಹುದು ಅಂದ್ರೆ, force applied, external force applied, force applied on the system minus frictional force divided by mass ಅಂತ formula ಇದೆ. So sometimes we require this one also. And then next we have mostly circular motion. Circular motion ಅಲ್ಲಿ centripetal force ಅಂತ ಬರುತ್ತೆ. Expression for centripetal force is mv square by r ಅಂತ formula, right? mv square by r. R is the radius of that circle, v is the speed. ಇದನ್ನ angular speed ಅಲ್ಲಿ ಬರೆದಿದ್ರೆ m omega square r ಅಂತ ಬರ್ತದೆ. And further, omega is angular speed only. ಒಮೆಗಾವನ್ನ ಫ್ರೀಕ್ವೆನ್ಸಿಯಲ್ಲಿ ಅಥವಾ ಟೈಮ್ ಪೀರಿಯಡ್ ಅಲ್ಲಿ ಬರಲಿಕ್ಕೆ ಬರ್ತದೆ. In terms of frequency, it is 2 pi into nu. Nu is the frequency. So centripetal force on the body can be calculated in this way. ಅದೇ ಸರ್ಕ್ಯುಲರ್ ಮೋಷನ್ ಮಾಡಬೇಕಾದ್ರೆ centripetal force ಬೇಕು, ಅದನ್ನ ಹೀಗೆ ಕ್ಯಾಲ್ಕುಲೇಟ್ ಮಾಡಬಹುದು. And in the same concept, circular motion, we have expression for maximum speed of the vehicle, maximum speed of the vehicle over level curved road. This is for level but curved road. Level curved road ಅಲ್ಲಿ ವೆಹಿಕಲ್ ಹೋಗ್ಬೇಕಾದ್ರೆ ಅದಕ್ಕೊಂದು ಮ್ಯಾಕ್ಸಿಮಮ್ ಸ್ಪೀಡ್ ಅಂತ ಇರುತ್ತೆ. ಮೋಸ್ಟ್ಲಿ ಅಪ್ ಟು ದಟ್ ಸ್ಪೀಡ್ ಇಟ್ ಕ್ಯಾನ್ ಮೂವ್ ಸ್ಮೂತ್ಲಿ. ಅದಕ್ಕಿಂತ ಜಾಸ್ತಿ ಆದ್ರೆ ಸ್ಕಿಡ್ ಓವರ್, ಅದು ಸ್ಕಿಡ್ ಆಗುತ್ತೆ ವೆಹಿಕಲ್ ಅಂತ. ಸೊ ಲೆವೆಲ್ ಕರ್ವ್ಡ್ ರೋಡ್ ಅಲ್ಲಿ ಮ್ಯಾಕ್ಸಿಮಮ್ ಸ್ಪೀಡ್ ಅಂದ್ರೆ ಇದು. ಇಲ್ಲಿ ಆರ್ ಅನ್ನೋದು ರೇಡಿಯಸ್ ಆಫ್ ದ ಸರ್ಕ್ಯುಲರ್ ಪಾತ್, ಜಿ ಆಕ್ಸಿಲರೇಷನ್ ಡ್ಯೂ ಟು ಗ್ರಾವಿಟಿ, and this is coefficient of static friction. Okay, I think you know this. And then we have one more formula. If you have banked curved road, banked curved road ಅಂತಿದ್ರೆ maximum permissible speed of the vehicle, ಅದಕ್ಕೊಂದು ದೊಡ್ಡ ಫಾರ್ಮುಲಾ ಇದೆ. I think you derive that relation. ಆ equation derivation ಇದೆ ನಿಮ್ಮ ಸಿಲೆಬಸ್ ಅಲ್ಲಿ. Maximum permissible speed of the vehicle over the curved banked road. It's like this: r into g mu s plus tan theta, denominator 1 minus mu s tan theta, bracket, whole to the power of half, whole to the power of half. Now this is the formula. ಸ್ವಲ್ಪ lengthy actually, and you have to remember this. So maximum permissible speed of the vehicle over the banked and curved road is given by this. And ಇಲ್ಲಿ ಇನ್ನೊಂದು ಕೇಸ್ ಬರ್ತದೆ. If mu s is taken as 0, ಅಂದ್ರೆ frictional effect ಇಲ್ಲ, no frictional effect. If we take mu s 0, then the same speed becomes r into g. ಇಲ್ಲಿ mu s 0 ತಗೊಂಡಿದ್ದೀರಿ, so numerator you have only tan theta. Denominator ಅಲ್ಲಿ ಇದು 0, so 1 ಮಾತ್ರ ಇದೆ, ಅಂದ್ರೆ ಇಷ್ಟೇನೆ, whole power square root, whole to the power of half. So this is actually another speed. This is called optimum speed of the vehicle, the maximum permissible speed of the vehicle. And this is called optimum speed of the vehicle, and this value will be less compared to this. The optimum speed ಅನ್ನೋದು ಇದಕ್ಕಿಂತ ಕಡಿಮೆ ಇರ್ತದೆ. But if the vehicle moves with this optimum speed, wear and tear of the tires will be less. ಸವೆತ, ಟೈರ್ ನ ಸವೆತ ಅಂತ ಇದೆಯಲ್ಲ, ಅದು ಕಡಿಮೆ ಇರುತ್ತೆ. ಅಂದ್ರೆ ಇಲ್ಲಿ ಫ್ರಿಕ್ಷನಲ್ ಇಫೆಕ್ಟ್ ಅನ್ನ ನಾವು 0 ಅಂತ ತಗೊಂಡಿದ್ದೀವಿ. ಸೊ ಬಟ್ ನಂಬರ್ ಇಸ್ ಲೆಸ್, ಈ ವ್ಯಾಲ್ಯೂ ಅನ್ನೋದು ಕಡಿಮೆ ಇರುತ್ತೆ. ಸೊ ಇದು ಮ್ಯಾಕ್ಸಿಮಮ್ ಪರ್ಮಿಸಿಬಲ್ ಸ್ಪೀಡ್, ಅಂಡ್ ದಿಸ್ ಈಸ್ ಆಕ್ಚುಲಿ ಆಪ್ಟಿಮಮ್ ಸ್ಪೀಡ್ ಆಫ್ ದ ವೆಹಿಕಲ್. ವಿತ್ ದಿಸ್ ವೇರ್ ಅಂಡ್ ಟೇರ್ ವಿಲ್ ಬಿ ಲೆಸ್. ಸೊ ಇದೆಲ್ಲ ಫಾರ್ಮುಲಾ ಬೇಕಾಗುತ್ತೆ ಫಾರ್ ವರ್ಕಿಂಗ್ ಔಟ್ ದ ಪ್ರಾಬ್ಲಮ್ಸ್. Yes, now I am moving to the problems. Yes, here is problem number 1. It is simple problem.
Read the statement first. So, a constant retarding force of 50 Newton is applied to a body of mass 20 kg, initially moving with a speed of 15 meter per second. So, there is a body, mass of the body is given, and initially it's moving along certain direction, and initial velocity is also given. 15 meter per second speed ಅಂತ ಹೇಳ್ತಾ ಇದ್ದಾರೆ. Initial speed ಯಾವ direction ಅಂತ mention ಆಗಿಲ್ಲ. No problem. It is moving along certain direction. So the body is moving with the initial speed v naught along this way ಅಂತ ಇಟ್ಕೊಳ್ಳೋಣ. So v naught value is given. It's 15 meter per second. Yes, 15 meter per second. Then as it moves along this way, a retarding force of 50 Newton is applied on the same body. Retarding force ಅಂದ್ರೆ ಏನರ್ಥ? So it's the force opposite to direction of motion of the body. So initially it's moving in this way. Right ಗೆ ಹೋಗ್ತಾ ಇದೆ body. ಈಗ ಅದಕ್ಕೆ opposite direction ಅಲ್ಲಿ force apply ಆಗುತ್ತೆ. Retarding force. And because of this force, it undergo retardation ಅಂತ ಅರ್ಥ. ಈ force ಇಂದಾಗಿ ಅದು ರಿಟಾರ್ಡೇಷನ್ ಆಗ್ಲಿಕ್ಕೆ ಶುರು ಆಗುತ್ತೆ. ಅಂದ್ರೆ ಸ್ಪೀಡ್ ಕಡಿಮೆ ಆಗ್ತಾ ಹೋಗುತ್ತೆ. So retarding force applied on it, and it's given as 50 Newton, and it is opposite to the direction of motion. Retarding force ಅದನ್ನ minus ಅಂತ ತಗೊಳ್ತೀನಿ. Sign convention. I mean, moving towards right is taken as plus. ಈ ಕಡೆ ಇರೋದೆಲ್ಲ right ಅಂತ. Opposite ಇದ್ದದೆಲ್ಲ minus ಅಂತ ತಗೊಳ್ತೀನಿ. Okay. So there is a body initially moving with speed 15 meter per second. Retarding force is applied on it. Andre opposite directional force apply agide. It is 50 Newton. Adu opposite ide adke minus tagonde. And now, how long does the body take to stop? See, retarding force is applied, and from this moment, the body undergo retardation. ಇಲ್ಲಿಂದ ಬಾಡಿ ರಿಟಾರ್ಡೇಷನ್ ಆಗ್ತಾ ಹೋಗುತ್ತೆ, ಅಂದ್ರೆ ಸ್ಪೀಡ್ ಕಡಿಮೆ ಆಗ್ತಾ ಹೋಗುತ್ತೆ. ಫೈನಲಿ ಸ್ಪೀಡ್ ಬಿಕಮ್ ಝೀರೋ ಸಮ್ವೇರ್. ಕೊನೆಗೆ ಅದರ ಸ್ಪೀಡ್ ಝೀರೋ ಬರ್ತದೆ. ಸೊ ಬಾಡಿ ಈಸ್ ಸ್ಟಾಪ್ಡ್ ಅಂತ ಅರ್ಥ. ಈಗ ಬಾಡಿ ಸ್ಟಾಪ್ ಆಗ್ಲಿಕ್ಕೆ ಎಷ್ಟು ಹೊತ್ತು ಬೇಕು ಅಂತ. ಹೌ ಲಾಂಗ್ ಡಸ್ ದ ಬಾಡಿ ಟೇಕ್ ಟು ಸ್ಟಾಪ್ ಅಂದ್ರೆ ಬಾಡಿ ಸ್ಟಾಪ್ ಆಗ್ಲಿಕ್ಕೆ ಎಷ್ಟು ಹೊತ್ತು ಬೇಕು. ಒನ್ಸ್ ಯು ಅಪ್ಲೈ ದ ಫೋರ್ಸ್, ರಿಟಾರ್ಡಿಂಗ್ ಫೋರ್ಸ್ ಅಪ್ಲೈ ಮಾಡಿದ ಮೊಮೆಂಟ್ ಇಂದ ಅದು ಸ್ಟಾಪ್ ಆಗ್ಲಿಕ್ಕೆ ಎಷ್ಟು ಟೈಮ್ ಅನ್ನ ತಗೊಳ್ತಾ ಇದೆ. ಸೊ ಯು ಹ್ಯಾವ್ ಟು ಕ್ಯಾಲ್ಕುಲೇಟ್ ಟೈಮ್ ಟೇಕನ್ ಓನ್ಲಿ. And plus, you know, the mass of the body 20 kg. So this is actually schematic diagram. And so here frictional effect or frictional force idea is not given. ಹಾಗಾಗಿ ನಾನು ಅದನ್ನ ಎಲ್ಲೂ ಮಾರ್ಕ್ ಮಾಡೋದು ಬೇಕಾಗಿಲ್ಲ. ಫ್ರಿಕ್ಷನಲ್ ಫೋರ್ಸ್ ಅಂತ ಆಕ್ಚುಲಿ ಇರುತ್ತೆ, ಬಟ್ ಇಲ್ಲೆಲ್ಲೂ ಮೆನ್ಷನ್ ಆಗಿದೆ, ನಾಟ್ ನೆಸೆಸರಿ. ಅಂಡ್ ದೇರ್ ವಿಲ್ ಬಿ ಗ್ರಾವಿಟೇಷನ್ ಫೋರ್ಸ್ ಆನ್ ಇಟ್. ಅರ್ತ್ ಗ್ರಾವಿಟೇಷನ್ ಫುಲ್ ಇದ್ರ ಮೇಲೆ ಇದ್ದೇ ಇರ್ತದೆ, ವರ್ಟಿಕಲಿ ಡೌನ್ವರ್ಡ್. ಬಟ್ ದಟ್ ಡಸಂಟ್ ಇಫೆಕ್ಟ್ ದ ಹಾರಿಜಾಂಟಲ್ ಮೋಷನ್. ಆ ವರ್ಟಿಕಲ್ ಫೋರ್ಸ್ ಏನಿದೆ, ಅರ್ತ್ ಗ್ರಾವಿಟೇಷನ್ ಫೋರ್ಸ್, ಅದು ಈ ಹಾರಿಜಾಂಟಲ್ ಮೋಷನ್ ಅನ್ನ ಇಫೆಕ್ಟ್ ಮಾಡೋದಿಲ್ಲ. ಪ್ಲಸ್ ರೋಡ್ ಸರ್ಫೇಸ್ ಅನ್ನೋದು ಇದ್ರ ಮೇಲೆ ಒಂದು ನಾರ್ಮಲ್ ರಿಯಾಕ್ಷನ್ ಕೊಡುತ್ತದೆ. ನಾರ್ಮಲ್ ರಿಯಾಕ್ಷನ್ ಇಸ್ ಆಲ್ವೇಸ್ ದೇರ್ and that doesn't need it here. Frictional force ittu antadre normal reaction ಬೇಕು, otherwise not necessary. ಹಾಗಾಗಿ ಇದೇ schematic diagram ಆಯ್ತು. And free body diagram may be like this. ಪಾಯಿಂಟ್ ಅಲ್ಲಿ ಮಾರ್ಕ್ ಮಾಡಿ. It's moving forward direction. ಇದು ಹೀಗೆ ಹೋಗ್ತಾ ಇದೆ ರೈಟ್ ಗೆ, but retarding force is applied on it. So this is the force applied on it. ಇಷ್ಟೇ ಫೋರ್ಸ್ ಇರೋದು ಒಂದು ಮಾತ್ರ, ರಿಟಾರ್ಡಿಂಗ್ ಫೋರ್ಸ್. ಅದರಿಂದಾಗ ರಿಟಾರ್ಡೇಷನ್ ಆಗುತ್ತೆ. That's all. And see, to work out the problem, this diagram is not necessary. ಈ diagram ಏನು ಬೇಕಾಗಿಲ್ಲ, ನೀವು ಡೈರೆಕ್ಟ್ ಆಗಿ ಮಾಡ್ತಾ ಹೋಗ್ಬೋದು. Okay, so first thing, you know the mass of the body, you know the quantity of force, retarding force, so you can get the value of acceleration. Acceleration, actually retardation force, F by m. F equal to m, a relation. And F itself is minus because retarding force adu minus 50 by m. M is how much? 20. So 0 and 0 cancel out. Minus 5 by 2. Minus 5 by 2 is minus
0.5 meter per second square. So this is the retardation. Minus bantu andre adu retardation anta artha. Okay, now you can get the value of time. Stop ಆಗ್ಲಿಕ್ಕೆ ಎಷ್ಟು ಹೊತ್ತು ಬೇಕು ಅಂತ ಟೈಮ್ ಕ್ಯಾಲ್ಕುಲೇಟ್ ಮಾಡಬೇಕು. ಸೊ ನಿಮ್ಮ ಹತ್ರ ಏನೆಲ್ಲ ಡೇಟಾ ಇದೆ ನೋಡಿ. You know the initial speed of the vehicle, speed of the body, and final speed 0 ಅಂತ ಇದೆ ಅಂದ್ರೆ ಬಾಡಿ ಸ್ಟಾಪ್ ಆಗುತ್ತೆ. And what else? You know the retardation value also, and you have to calculate time. So you have to connect all these four quantities together. V naught, A ಮತ್ತೆ T ಇಷ್ಟನ್ನ ರಿಲೇಟ್ ಮಾಡಬೇಕು. So the formula becomes V equal to V naught plus A T relation. ಇದೇ ರಿಲೇಷನ್ ಯೂಸ್ ಮಾಡಬೇಕಾಗುತ್ತೆ. So V is 0, final velocity is 0 ಯಾಕಂದ್ರೆ ಬಾಡಿ ಸ್ಟಾಪ್ ಆಗುತ್ತೆ. Initial speed is 15 meter per second. Moving towards the right is taken as plus. And then A value itself is minus, under retardation antartha, into T. So move this one to the left, becomes plus 2.5 T equal to 15. Therefore, T equal to 15 divided by 2.5 becomes 6. Divided by 2.5 6 seconds. So answer is actually 6 seconds. R second ಆದ್ಮೇಲೆ ಬಾಡಿ ಸ್ಟಾಪ್ ಆಗ್ತದೆ ಅಂತ ಅರ್ಥ. Yes, it's the simple problem, and sometimes this may be 2 marks problem also. Sorry, not 2 marks but 3 marks problem. ಇದನ್ನೇ 5 marks ಕೇಳಬಹುದು ಕೆಲವೊಂದು ಸರಿ. So it depends. Yes, that's all. Now moving to the next one. ಬೇರೆ ತರ ಇದೆ ಪ್ರಾಬ್ಲಮ್ ಇದು. A body of mass 5 kg is acted upon by two perpendicular forces, 8 Newton and 6 Newton. ಅದೊಂದು ಬಾಡಿ ಇದೆ and 5 kg ಮಾಸ್ ಇದೆ. ಅದ್ರ ಮೇಲೆ ಎರಡು perpendicular forces ಅನ್ನೋದು ಅಪ್ಲೈ ಆಗ್ತಿದೆ ಒಟ್ಟಿಗೆ. Then give the magnitude and direction of the acceleration of the body. Forces ಇಂದಾಗಿ mostly body accelerate ಆಗುತ್ತೆ. What is the magnitude of the acceleration and direction of the acceleration? And first of all, I have the schematic diagram for this. Maybe like this. Here is the body and the mass of the body is given. 5 kg mass ಇದೆ. Acted upon by two forces, perpendicular forces, on the horizontal and the vertical ಅಂತ ತಗೊಳ್ತೀನಿ. And you have to give the name. Say F1 and F2 are the two perpendicular forces now. F1 ಯಾವ್ದು ತಗೊಳ್ಳೋದು, F2 ಯಾವ್ದು ತಗೊಳ್ಳೋದು, ನಿಮ್ಗೆ ಬೇಕಾ ತಗೊಳ್ಳಿ. Left you. Mostly in the textbook, they have taken horizontal force F1 as 8 Newton, vertical force as 6 Newton. ಈಗ ಆಗ್ಬೇಕಾಗಿಲ್ಲ, ನೀವು ಆಚೆ ಮಾಡಿದ್ರು ಆಗುತ್ತೆ. So two perpendicular forces F1 F2 acts on the body simultaneously. Now the body will accelerate along particular direction with the particular magnitude. So adana calculate ಮಾಡಬೇಕು. So this is the schematic diagram, and if you want, you can have the free body diagram. So F1 is acting along the horizontal direction, and here is the F2 along vertical direction. To get the resultant of the two forces, first complete the parallelogram, draw the diagonal. Idu kuda previous chapter. Okay. Resultant of the two vectors. Hege find out madudu. So this is one of the rule. You can go for parallelogram, law of addition of vector. So this is the diagonal, and this diagonal will represent the resultant force acting on that body. First, you have to calculate resultant force. Once you get the force, then you can go for F equal to ma relation, and acceleration can be calculated. Now, how you calculate magnitude of this
ರಿಸಲ್ಟೆಂಟ್ ಫೋರ್ಸ್. ಡೈರೆಕ್ಷನ್ ಹೀಗೆ ಬರ್ತಾ ಇದೆ ಅಲಾಂಗ್ ದ ಡಯಾಗನಲ್ ಬಂತು, ಅದರ ಮ್ಯಾಗ್ನಿಟ್ಯೂಡ್ ಅನ್ನು ಫೈಂಡ್ ಔಟ್ ಮಾಡಬೇಕು. ಸೊ ವಿ ಹ್ಯಾವ್ ಎ ಫಾರ್ಮುಲಾ ಟು ಕ್ಯಾಲ್ಕುಲೇಟ್ ಮ್ಯಾಗ್ನಿಟ್ಯೂಡ್. Mostly this is the general formula as in the textbook. So magnitude of resultant is represented as R is square root A square plus B square 2AB cos theta. ಈಗ A ಯಾವುದು B ಯಾವುದು? Mostly in the derivation we have taken horizontal vector as A mostly and other vector whatever ಯಾವ್ದು ಡೈರೆಕ್ಷನ್ ಇಲ್ಲಿ ಮತ್ತೊಂದು ವೆಕ್ಟರ್ ನ B ಅಂತ ಕನ್ಸಿಡರ್ ಮಾಡಿದ್ವಿ ಟೆಕ್ಸ್ಟ್ ಬುಕ್ ಅಲ್ಲಿ. ಹಾರಿಜಾಂಟಲ್ ಆಗಿ ಯಾವುದೋ ಒಂದು ವೆಕ್ಟರ್ ಕನ್ಸಿಡರ್ ಮಾಡೇ ಮಾಡ್ತೀವಿ. ದಟ್ ಈಸ್ ಟೇಕನ್ ಆಸ್ ಎ ಅಂಡ್ ಅದರ್ ಒನ್ ಈಸ್ ಬಿ ಓನ್ಲಿ. ಸೊ ಎ ಇದ್ದಲ್ಲೆಲ್ಲ F1 ಹಾಕ್ತಾ ಹೋಗುದು, ಬಿ ಇದ್ದಲ್ಲಿ F2 ಅಂತ ಹಾಕ್ತಾ ಹೋಗುದು. ಸೊ ರಿಸಲ್ಟೆಂಟ್ ಈಸ್ ಎಫ್, ಮ್ಯಾಗ್ನಿಟ್ಯೂಡ್ ಈಸ್ ದೇರ್ ಫೋರ್ ಗಿವನ್ ಬೈ ಎ ಸ್ಕ್ವೇರ್ ಅಂದ್ರೆ F1 ಸ್ಕ್ವೇರ್ ಬಿ ಸ್ಕ್ವೇರ್ F2 ಸ್ಕ್ವೇರ್ ಪ್ಲಸ್ 2 ಟೈಮ್ಸ್ F1 F2 and cos theta. How much is theta here? So theta is the angle between individual vectors. F1 ಮತ್ತು F2 ಮಧ್ಯೆ ಇರುವಂತ angle. They are perpendicular to each other according to the problem. Perpendicular to each other ಅಂದ್ರೆ ಅದರ ಮಧ್ಯೆ angle 90 degree ಇದೆ. So theta is 90. Therefore you can reduce this. Formula becomes square root F1 square plus F2 square only because this part will be 0. Cos of 90 ಅಂತ ಬರ್ತದೆ, cos of 90 0 ಆಗುತ್ತೆ. ಸೊ ಈ ಪಾರ್ಟ್ ಕ್ಯಾನ್ಸಲ್ ಆಗುತ್ತೆ, only this much. So now you just substitute. So F1 is taken as 8 Newton, 8 square ಇದೆ, plus F2 is 6 ಇದೆ, 6 square. Therefore F is given by square root 8 square is 64, 6 square is 36. And you can add these two, 64 plus 36 100 ಬರುತ್ತೆ. Square root of 100 is 10 only. So resultant force na magnitude ಅನ್ನೋದು 10 Newton ಬಂತು. ನಿಮಗೆ ಏನು ಬೇಕಾಗಿತ್ತು? ಸೊ ಆಕ್ಸಲರೇಷನ್ ನ ಮ್ಯಾಗ್ನಿಟ್ಯೂಡ್ ಮತ್ತೆ ಡೈರೆಕ್ಷನ್. ಸೊ now go for, let me calculate here itself. Yes. Acceleration is given by F divided by M. Right? F by M, F equal to MA relation, F is 10 and the mass is given 5. So acceleration is simple 2 meter per second square. I mean this is the magnitude of the acceleration. So magnitude of the acceleration another is actually 2 meter per second square. So problem is not completed. ಇದರ ಡೈರೆಕ್ಷನ್ ಕ್ಯಾಲ್ಕುಲೇಟ್ ಮಾಡಬೇಕು ಇವಾಗ. So magnitude of the acceleration is to of course it is yes 2 meter per second square. Now you have to find direction of the acceleration. How is this possible? So to get the direction of the acceleration you have to get the direction of the force itself. Force direction ಯಾವ ಕಡೆಗೆ ಇರ್ತದೆ ಅದೇ ಡೈರೆಕ್ಷನ್ ಅಲ್ಲಿ ಆಕ್ಸಲರೇಷನ್ ಕೂಡ ಇರ್ತದೆ. ಸೊ ಅದಕ್ಕೆ ನಮ್ಮ ಹತ್ರ ಇನ್ನೊಂದು ಫಾರ್ಮುಲಾ ಇದೆ, ಡೈರೆಕ್ಷನ್ ಫಾರ್ಮುಲಾ. Let me use the direction formula. Yes. So direction formula general ಆಗಿ ಹೀಗೆ ಬರೀತೀವಿ. Tan alpha right equal to d sin theta divided by a plus b cos theta ಅಂತ ಫಾರ್ಮುಲಾ. ಸೊ ಇಲ್ಲಿ ಎ ಯಾವುದು ಬಿ ಯಾವುದು ಅಂತ ಕರೆಕ್ಟ್ ಆಗಿ ಗೊತ್ತಿರ್ಬೇಕು ನಿಮಗೆ. ಸಿ ಎ ಈಸ್ ಆಕ್ಚುಲಿ ಆಲ್ವೇಸ್ ಹಾರಿಜಾಂಟಲ್ ವೆಕ್ಟರ್. ಯಾವುದು ಹಾರಿಜಾಂಟಲ್ ಆಗಿ ತಗೊಂಡಿರ್ತೀರಿ ಅದನ್ನೇ ಎ ಅಂತ ತಗೊಂಡಿದ್ದೀವಿ ನಾವು ಡಿರೈವೇಶನ್ ಅಲ್ಲಿ. ಸೊ ದಿಸ್ ಈಸ್ ಆಕ್ಚುಲಿ ಹಾರಿಜಾಂಟಲ್ ವೆಕ್ಟರ್ ಅಂಡ್ ಬಿ ಇಸ್ ದ ಅದರ್ ವೆಕ್ಟರ್. ಸೊ ಒನ್ಸ್ ಅಗೇನ್ ನನಗೆ ಬೇಕಾದಂಗೆ ಇದನ್ನು ಕನ್ವರ್ಟ್ ಮಾಡ್ತೀನಿ. ಟ್ಯಾನ್ ಆಲ್ಫಾ ಬಿಕಮ್ಸ್ ಬಿ ಈಸ್ F2 ರೈಟ್, F2 sin theta divided by a ಅಂದ್ರೆ F1 plus b ಅಂದ್ರೆ ಮತ್ತೆ F2 cos theta. Substitution ಕೊಡಿ. Okay, now see theta is 90 degree, right? Theta ಅನ್ನೋದು 90 degree ಇದೆ. So you can substitute for theta here. Sin of 90 ಅಂತ ಹಾಕ್ತೀರಿ.
So sin of 90 is 1. ಕೆಳಗಡೆ cos of theta ಇದೆ, cos of 90. Cos of 90 is 0. So ಈಗ ಫಾರ್ಮುಲಾ ರೆಡ್ಯೂಸ್ ಆಗುತ್ತೆ ನೋಡಿ. So tan alpha therefore becomes, so f2 is in the numerator into sin theta ಇದೆ, sin of 90 ಅದು theta 90 ಇದೆ, sin of 90 is 1 only. So ಅದು ಬೇಕಾಗಿಲ್ಲ, divided by f1 plus f2 cos theta ಇದೆ, but theta is 90, cos of 90 ಅನ್ನೋದು 0, ಈ ಪಾರ್ಟೇ ಕ್ಯಾನ್ಸಲ್ ಆಗುತ್ತೆ, not necessary. Only this much, f2 by f1. f2 ಅಂದ್ರೆ ಮೋಸ್ಟ್ಲಿ ನಾನು 6 ನ್ಯೂಟನ್ ಅಂತ ತಗೊಂಡೆ, f1 is 8 ನ್ಯೂಟನ್, 6 by 8 ಅಂತ ಬಂತು, 6 by 8. Okay, 6 by 8 ಅಂದ್ರೆ it is 3 by 4 ಅಂದ್ರೆ 0.75. What next? ನಮ್ಗೆ ಬೇಕಾದ್ದು angle alpha. So you have to use a table, log table book, of course. So I want alpha value. Alpha is actually tan inverse of this number. I mean log table alli natural tangent anta sigutte nimage, and in the natural tangent table you have to search for this number 0.75 number ಅನ್ನು ಸರ್ಚ್ ಮಾಡ್ತೀರಿ, ಅದಕ್ಕೆ ಕರೆಸ್ಪಾಂಡಿಂಗ್ ಆಂಗಲ್ ಅನ್ನೋದು ಅದೇ ಟೇಬಲ್ ಅಲ್ಲಿ ಸಿಗುತ್ತೆ. Write the answer, you check it in the table, ನೀವೇ ಚೆಕ್ ಮಾಡಿ ನೋಡಿ. It's actually 36 degree 52 minute ಅಂತ ಇದೆ. This is the direction of the resultant. So in the diagram, where is it? Alpha ಅನ್ನೋದು ಎಲ್ಲಿ ಬಂತು? So here is it. Derivation ಅಲ್ಲಿ ಹೀಗೆ ತಗೊಂಡಿದ್ದೀವಿ, resultant makes angle alpha with respect to horizontal vector ಅಂತ derivation ತಗೊಂಡು ಹೀಗಿದೆ. This is alpha, ಇದು direction ಅನ್ನು ಹೇಳುತ್ತದೆ. So magnitude and direction can be calculated in this way. ಸ್ವಲ್ಪ ಲೆಂತ್ ಇದೆ. Okay, that's all. Okay, now you can do one more problem. Let me do one more. Okay, here is the statement. Again, this is exercise problem. A driver of a three-wheeler moving with the speed of 36 kilometers per hour sees a child standing in the middle of the road and brings his vehicle to rest in 4 seconds, just in time to save the child. What is the story? Okay, consider a road and a three-wheeler, maybe an auto is moving over the road. Auto ಹೋಗ್ತಾ ಇದೆ. Is the auto this? Is moving, of course. Initial speed is given, say V0 ಅಂತ ಬರೀತೀವಿ. V0 is given is in kilometer per hour. 36 kilometer per hour ಅಲ್ಲಿ ಆಟೋ ಹೋಗ್ತಾ ಇದೆ ರೋಡ್ ಅಲ್ಲಿ. Suddenly he sees the child standing in the middle of the road. ರೋಡ್ ಮಧ್ಯೆ ಒಂದು ಮಗು ನಿಂತ್ಕೊಂಡು ನೋಡ್ತಾನೆ. ನೋಡಿದ ತಕ್ಷಣ ಏನ್ ಮಾಡ್ತಾರೆ ಅಂದ್ರೆ ಆ ಮೊಮೆಂಟ್ ಅಲ್ಲಿ ಬ್ರೇಕ್ ಅಪ್ಲೈ ಮಾಡ್ತಾರೆ. He applies the brake and brings the vehicle to rest in 4 seconds, just in time to save the child. So ಮಗುನ ನೋಡಿದ ತಕ್ಷಣ ಬ್ರೇಕ್ ಅಪ್ಲೈ ಮಾಡ್ತಾನೆ ಆ ಇನ್ಸ್ಟೆಂಟ್ ಅಲ್ಲಿ, and of course he stops his vehicle just in 4 seconds and just in time to save the child. ಮಗುವನ್ನ ಬಚಾವ್ ಮಾಡ್ಲಿಕ್ಕೆ of course ಬ್ರೇಕ್ ಅಪ್ಲೈ ಮಾಡ್ತಾನೆ and 4 seconds ಅಲ್ಲಿ just vehicle ಅನ್ನ ಸ್ಟಾಪ್ ಮಾಡ್ತಾನೆ. So mostly something like this. Say he is moving with this with the speed 36 kilometers per hour, and he sees the child, suddenly applies the brake at this moment,
and once he applies the brake, speed goes on decreasing. ಅಂದ್ರೆ ರಿಟಾರ್ಡಿಂಗ್ ಫೋರ್ಸ್ ಇದ್ರ ಮೇಲೆ ಅಪ್ಲೈ ಆಗುತ್ತೆ, ಸ್ಪೀಡ್ ಕಡಿಮೆ ಆಗ್ತಾ ಹೋಗುತ್ತೆ, ಅಂಡ್ ಇನ್ನೇನು ಮಗುವಿನ ಹತ್ರ ಬರಬೇಕು, ವೆಹಿಕಲ್ ಸ್ಟಾಪ್ ಆಗುತ್ತೆ ಅಂತ. ಸೊ ಜಸ್ಟ್ ಇನ್ ಟೈಮ್ ಟು ಸೇವ್ ದ ಚೈಲ್ಡ್ ಅಂದ್ರೆ ಹಾಗೆ, ಇನ್ನೇನು ಇನ್ನು ಹತ್ರ ಬರ್ತದೆ, ಇಲ್ಲಿಗೆ ಸ್ಟಾಪ್ ಆಗ್ತದೆ, ಸಡನ್ಲಿ ಬಿಕಮ್ಸ್ ಝೀರೋ, ಸ್ಪೀಡ್ ಬಿಕಮ್ ಝೀರೋ. Right. Now, once he applies the brake, the vehicle acted upon by retarding force ಅಂತ ಅರ್ಥ. ಬ್ರೇಕ್ ಅಪ್ಲೈ ಮಾಡಿದ ತಕ್ಷಣ ರಿಟಾರ್ಡಿಂಗ್ ಫೋರ್ಸ್ ಅಪ್ಲೈ ಆಗುತ್ತೆ. ಸೊ ಹಿ ಇಸ್ ಮೂವಿಂಗ್ ಟುವರ್ಡ್ಸ್ ರೈಟ್. ಸೊ ರಿಟಾರ್ಡಿಂಗ್ ಫೋರ್ಸ್ ಅಂದ್ರೆ ಅದರ ಆಪೋಸಿಟ್ ಡೈರೆಕ್ಷನ್ ಅಂತ ಅರ್ಥ. ಬಿಕಾಸ್ ಆಫ್ ದಟ್ ಅಂಡರ್ಗೋ ರಿಟಾರ್ಡೇಷನ್, ಅದಕ್ಕೋಸ್ಕರ ಆಟೋ ರಿಟಾರ್ಡೇಷನ್ ಆಗ್ತಾ ಮುಂದೆ ಹೋಗುತ್ತೆ. ಸ್ಪೀಡ್ ಗೋಸ್ ಆನ್ ಡಿಕ್ರೀಸಿಂಗ್ ಅಂಡ್ ಜಸ್ಟ್ ಬಿಕಮ್ ಝೀರೋ ಒನ್ಸ್ he just reaches the child. Okay, now the question is, what is the average retarding force on the vehicle? Namage ide calculate ಮಾಡಬೇಕು. What is the average retarding force on the vehicle? ಈ force ಎಷ್ಟಿದೆ, and mass of the vehicle and mass of the driver is given separately. ಆ vehicle mass ಮತ್ತೆ driver mass separate ಇದೆ. So total mass ಅನ್ನು ನಾವು ಕ್ಯಾಲ್ಕುಲೇಟ್ ಮಾಡಬೇಕಾಗುತ್ತೆ. So time is given, it is 4-second time interval, and total mass is also given. What we have to calculate is the retarding force acting on the vehicle. Force and calculate ಮಾಡಬೇಕು. So first of all, to get the force, you have to calculate a value or minus a value. Retardation ಅನ್ನು calculate ಮಾಡಬೇಕಾಗುತ್ತೆ first ಗೆ. So ನಿಮ್ಗೆ ಏನು ಡೇಟಾ ಐತೆ ನೋಡಿ, you know the initial speed of the vehicle, final speed of the vehicle, time interval, ನಿಮ್ಗೆ ಬೇಕಾದ್ದು a value. So how you connect them? Using v equal to v naught plus at formula. ಇದೇ ಫಾರ್ಮುಲಾ ಯೂಸ್ ಮಾಡಬೇಕಾಗುತ್ತೆ. And first of all, see, you have to convert this. V naught ಅನ್ನೋದು 36 ಕಿಲೋಮೀಟರ್ ಪರ್ ಅವರ್ ಅಲ್ಲಿ ಇದೆ. ನಾನು ಇದನ್ನ ಮೀಟರ್ ಪರ್ ಸೆಕೆಂಡ್ ಮಾಡ್ತೀನಿ. ಸೊ 36 ಇಂಟು ಕಿಲೋಮೀಟರ್ ಅಂದ್ರೆ ಮೀಟರ್ ಮಾಡಿ. ಕಿಲೋಮೀಟರ್ ಇಂಟು ಮೀಟರ್ ಮೀನ್ಸ್ ಮಲ್ಟಿಪ್ಲೈ ಬೈ 1000. ನ್ಯೂಮರೇಟರ್ ಅಲ್ಲಿ 1000 ಇಂದ ಮಲ್ಟಿಪ್ಲೈ 10^3. ಪರ್ ಅವರ್, ಅವರ್ ಇಸ್ ಇನ್ ದ ಡಿನಾಮಿನೇಟರ್. ಅವರ್ ಅನ್ನ ಸೆಕೆಂಡ್ ಗೆ ಮಾಡ್ಬೇಕು. ಒಂದ್ ಸರಿ 60 ಇಂದ ಮಲ್ಟಿಪ್ಲೈ ಮಾಡಿ, ಕನ್ವರ್ಟ್ ಇಂಟು ಮಿನಿಟ್, ಅಗೇನ್ ಮಲ್ಟಿಪ್ಲೈ ವಿತ್ ದ 60, ಕನ್ವರ್ಟ್ ಇಂಟು ಸೆಕೆಂಡ್. So hour is in the denominator, multiply by 60 into 60 becomes second only. So this much meter per second anta agutte. I think this number is just 10 meter per second anta bartide. Number is 10 meter per second. Now you can go for this one. So final speed of the vehicle is 0. Initial speed is 10 meter per second plus a, and time interval is 4 seconds. And you move this one to the left, minus 10 is 4a. Therefore, a becomes minus 10 by 4, and it's a 5 by 2, andre matte minus 2.5 meter per second speed. So minus bantu andre retardation ide anta artha. So now you can calculate retarding force. Force equal to mass into acceleration. ಮಾಸ್ ಅಂದ್ರೆ ಟೋಟಲ್ ಮಾಸ್ ಆಫ್ ದ ಸಿಸ್ಟಮ್ ಓನ್ಲಿ. ವೆಹಿಕಲ್ ಮಾಸ್ ಇದೆ ಅಂಡ್ ಡ್ರೈವರ್ ಮಾಸ್ ಇದೆ, ಅದು ಒಟ್ಟು ಸೇರಿಸಬೇಕಾಗತ್ತೆ. 400 ಪ್ಲಸ್ 65 ಟೋಟಲ್ ಮಾಸ್ ಆಫ್ ಸಿಸ್ಟಮ್ ಇಂಟು ರಿಟಾರ್ಡೇಷನ್ ಮೈನಸ್ 2.5. ದಿಸ್ ನಂಬರ್ ಬಿಕಮ್ಸ್ 465. ಆಡ್ ಮಾಡಿ, ಫಸ್ಟ್ ಆಡ್ ಮಾಡಿ ಆಮೇಲೆ ಮಲ್ಟಿಪ್ಲೈ ಮಾಡಿ. 465 into 2.5 with negative sign. 465 into minus 2.5, and the number becomes minus 1162.5 Newton. And now I want actually retarding force only. So here baritene retarding force. Retarding force andre minus f antle artha, right? Minus f multiply by minus on both the sides. Illu minus agade,
ಇಲ್ಲೂ ಮೈನಸ್ ಇಂದ ಮಲ್ಟಿಪ್ಲೈ ಮಾಡಿ ಆವಾಗ ಪ್ಲಸ್ ಆಗುತ್ತೆ ಈಚೆ 1162.5 ನ್ಯೂಟನ್ ದಿಸ್ ಮಚ್. ಸೊ ಎಫ್ equal to this much ಇಷ್ಟೇ ಬರೆದ್ರೆ ಸಾಕಾಗತ್ತೆ ಅಂಡರ್ಸ್ಟುಡ್ ಅದು. ಅದರ್ವೈಸ್ ಯು ಕ್ಯಾನ್ ರೈಟ್ ಇನ್ ದಿಸ್ ರಿಟಾರ್ಡಿಂಗ್ ಫೋರ್ಸ್ ಅಂದ್ರೆ ಮೈನಸ್ ಎಫ್ equal to this much. So 1162.5 Newton answer retarding force. Okay, I think with this I can conclude the video. It's already 50 minutes plus. So I'm going to conclude this video. So next problems will be continued in the next videos. So till then, thank you very much.